ನಮಸ್ತೆ. ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಇಂದನವರು ನಾನು ಹನುಮಂತಿ. ಇವತ್ತಿನ ದಿನ ನಾನು ಮೊರಾರ್ಜಿ ಪರೀಕ್ಷೆ 2026ರ ಕನ್ನಡ ಭಾಷೆಯಲ್ಲಿ ಬಂದಿರತಕ್ಕಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ ಮಕ್ಕಳೇ. ನೋಡಿ, ಮೊದಲನೇ ಪ್ರಶ್ನೆ, ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ಕತಪಗಳಿಗೆ ಆದೇಶವಾಗಿ ಬರುವ ಅಕ್ಷರಗಳು ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಆಪ್ಷನ್ ಖ, ಥ, ಫ, ಮ, ಯ, ಮ, ಗ, ದ, ಬ, ಘ, ಧ, ಭ. ಅಂದ್ರೆ ಇಲ್ಲಿ ಸಂಧಿಯನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ಕತಪಗಳಿಗೆ ಆದೇಶವಾಗಿ ಬರುವ ಅಕ್ಷರಗಳು ಅಂದ್ರೆ ಇಲ್ಲಿ ಈ ಒಂದು ಕನ್ನಡ ಸಂಧಿಯಲ್ಲಿ ಬಂದಿರತಕ್ಕಂತಹ ವ್ಯಂಜನ ಸಂಧಿ ಆದೇಶ ಸಂಧಿ ಅಂತಕ್ಕಂಥದ್ದು. ಆ ಆದೇಶ ಸಂಧಿ ಅಂದ್ರೆ ಏನು ಅಂದ್ರೆ ಪೂರ್ವ ಪದ, ಉತ್ತರ ಪದ ಮತ್ತು ಸಂಧಿ ಪದ ಅಂತ ನೋಡ್ತೀವಿ. ಪೂರ್ವ ಪದದಲ್ಲಿ ಇರತಕ್ಕಂತಹ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲಿಗೆ ಬರ್ತಕ್ಕಂತಹ ಮೊದಲ ಅಕ್ಷರ, ಆನಂತರ ಸಂಧಿ ಪದ ಅಂತಕ್ಕಂಥದ್ದು. ಈ ಒಂದು ಸಂಧಿ ಪದದಲ್ಲಿ ಸಾಮಾನ್ಯವಾಗಿ ಕತಪಗಳಿಗೆ ಆದೇಶವಾಗಿ ಯಾವ ಅಕ್ಷರಗಳು ಬರ್ತಾವ ಸಂಧಿ ಪದದಲ್ಲಿ ಅಂತ ಹೇಳಿ, ಇಲ್ಲಿ ಉತ್ತರ ಪದದ ಆದಿಯಲ್ಲಿ ಕ, ತ, ಪ ಬರ್ತಾವ. ಈ ಕತಪಗಳಿಗೆ ಈ ಒಂದು ಜಾಗದಲ್ಲಿ ಸಂಧಿ ಪದದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಯಾವ ಅಕ್ಷರಗಳು ಬರ್ತಾವ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಹಾಗಾಗಿ ಏನ್ ಬರ್ತದ ಈಗ ನೋಡಿ, ಮಳೆ ಅಧಿಕ್ ಕಾಲ, ಮಳೆ ಅಧಿಕ್ ಕಾಲ, ಮಳೆಗಾಲ, ಮಳೆಗಾಲ. ಹಾಗೆ ಬೆಟ್ಟ ಅಧಿಕ್ ತಾವರೆ, ಬೆಟ್ಟದಾವರೆ, ಬೆಟ್ಟ ಅಧಿಕ್ ತಾವರೆ, ಬೆಟ್ಟದಾವರೆ. ತದನಂತರ ಪ, ಪಕ್ಕೆ ಉದಾಹರಣೆ ನೋಡೋದಾದ್ರೆ ಕಣ್ ಅಧಿಕ್ ಪನಿ, ಕಣ್ ಅಧಿಕ್ ಪನಿ, ಕಂಬನಿ. ನೋಡಿ, ಉತ್ತರ ಪದದ ಆದಿಯಲ್ಲಿರ್ತಕ್ಕಂಥ ಕ, ತ, ಪ. ಈ ಕತಪಗಳಿಗೆ ಬದಲಾಗಿ ಏನ್ ಬಂದಿದಾವ ಸಂಧಿ ಪದದಲ್ಲಿ ಅಂತಾರೆ ಗ, ದ, ಬ. ಅಂದ್ರೆ ಗದಬಗಳು ಆದೇಶವಾಗಿ ಬರೋದನ್ನ ಆದೇಶ ಸಂಧಿ ಅಂತ ಹೇಳ್ತೀವಿ. ಆ ಆಪ್ಷನ್ ಆಯ್ಕೆಯಲ್ಲಿ ಯಾವ್ದಿದೆ ಗದಬಗಳು? ಆಪ್ಷನ್ ಮೂರನೇದು ಗದಬ ಅಂತಕ್ಕಂಥದ್ದು. ಈ ಒಂದು ಕ, ಥ, ಫ, ಘ, ಧ, ಭ, ಮ, ಯ, ಮ ಇವೇನಪ್ಪಾ ಅಂತ ಹೇಳಿದ್ರೆ ನಮ್ಮ ವರ್ಗೀಯ ವ್ಯಂಜನಾಕ್ಷರಗಳು ಅಂತೇಳಿ. ಆದ್ರೆ ಸಂಧಿ ಪದದಲ್ಲಿ ಬಳಕೆ ಆಗ್ತಕ್ಕಂತಹ ಅಕ್ಷರಗಳು ಯಾವುದು ಅಂತಕ್ಕಂಥದ್ದನ್ನ ಅವ್ರು ಕೇಳಿರೋದು. ಇಲ್ಲಿ ನಮ್ಮ ಉತ್ತರ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಗದಬ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡಿ ಮಕ್ಕಳೇ, ಎರಡನೇ ಪ್ರಶ್ನೆ, ಬಿ.ವಿ. ಕಾರಂತ್ರವರು, ಬಿ.ವಿ. ಕಾರಂತ್ರವರು ರವೀಂದ್ರನಾಥ್ ಟಾಗೋರರವರ ಈ ಭಾಷೆಯ ನಾಟಕವನ್ನು ಏನ್ ಮಾಡಿದಾರಪ್ಪ ಅಂತ ಹೇಳಿದ್ರೆ ಪಂಜರ ಶಾಲೆ ಅಂತೇಳಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಆ ಒಂದು ರವೀಂದ್ರನಾಥ್ ಟಾಗೋರ್ ಅವರು ಬರೆದಿರ್ತಕ್ಕಂತಹ ಯಾವ ಭಾಷೆಯಲ್ಲಿ ಬರೆದಿರ್ತಕ್ಕಂತಹ ಒಂದು ಕನ್ನಡ ಭಾಷೆಗೆ ಅನುವಾದಿಸಿದಾರ ಅಂತಕ್ಕಂಥದ್ದನ್ನ ತೆಲುಗು ಅಂತ ಅಲ್ಲ, ಇಲ್ಲೇನಪ್ಪ ಅಂದ್ರೆ ತೆಲುಗು ಆಗೋದಿಲ್ಲ, ಅಸ್ಸಾಮಿ ಆಗೋದಿಲ್ಲ, ಹಿಂದಿನೂ ಆಗೋದಿಲ್ಲ. ಹಾಗಾದ್ರೆ ಈ ಒಂದು ರವೀಂದ್ರನಾಥ್ ಟಾಗೋರ್ ಅವರು ಬಂಗಾಳಿ ಭಾಷೆಯಲ್ಲಿ ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಆ ಒಂದು ಪಂಜರ ಶಾಲೆ ಅಂತಕ್ಕಂಥ ನಾಟಕವನ್ನು ಬರೆದಿದ್ರು. ಅದನ್ನ ನಮ್ಮ ಬಿ.ವಿ. ಕಾರಂತ್ರವ್ರು ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಕನ್ನಡಕ್ಕೆ ಅನುವಾದಿಸಿದ್ರು ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಈ ಒಂದು ಏನಂತ ಹೇಳಿದ್ರೆ ಪ್ರಶ್ನೆಗೆ ಉತ್ತರ ನಮ್ಮ ಪಂಜರ ಶಾಲೆ ಅಂತಕ್ಕಂಥ ಗದ್ಯ ಭಾಗದಲ್ಲಿ ಕವಿ ಪರಿಚಯದಲ್ಲಿ ನಮ್ಗೆ ಸಿಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯಿತಿಗೆ ಬರೆಯುವ ಪತ್ರವು ಈ ವಿಧದ ಪತ್ರವಾಗಿದೆ. ಏನ್ ಪತ್ರ? ಇಲ್ಲಿ ವೈಯಕ್ತಿಕ ಪತ್ರ, ಮನವಿ ಪತ್ರ, ಜಾಹೀರಾತು ಪತ್ರ, ಪತ್ರಿಕಾ ವರದಿ ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ
ಪತ್ರಗಳು ಅಂತ ನೋಡ್ತೀವಿ, ಅಂದ್ರೆ ಪತ್ರ ಲೇಖನ ಅಂತ ನೋಡ್ತೀವಿ. ಆ ಪತ್ರ ಲೇಖನದಲ್ಲಿ ಮುಖ್ಯವಾಗಿ 3 ಪ್ರಕಾರಗಳನ್ನ ನೋಡ್ತೀವಿ ಅಂತಕ್ಕಂಥದ್ದು. ಒಂದನೇದು ವೈಯಕ್ತಿಕ ಪತ್ರ, ಎರಡನೇದು ಖಾಸಗಿ ಪತ್ರ, ಮೂರನೇದು ಕಚೇರಿ ಪತ್ರ ಅಂತಕ್ಕಂಥದ್ದು. ಇಲ್ಲಿ ನಾವು ನೋಡ್ತಕ್ಕಂಥದ್ದು ಇಲ್ಲಿ ಕಚೇರಿ ಪತ್ರ ಅಂತಕ್ಕಂಥದ್ದು. ಕಚೇರಿ ಪತ್ರದಲ್ಲಿ ಕೂಡ ನಾವು ಅಧಿಕಾರಿಗಳಿಗೆ ಏನ್ ಮಾಡ್ತೀವಪ್ಪ ಅಂತಾರೆ, ಮನವಿಯನ್ನ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಏನ್ ಕೇಳೋ ಪ್ರಶ್ನೆ, ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡುವವರು ಏನ್ ಮಾಡಿದಾರಪ್ಪ ಅಂತಾರೆ, ಗ್ರಾಮ ಪಂಚಾಯತಿಗೆ ಏನ್ ಮಾಡ್ಬೇಕು, ನೀವು ಪತ್ರವನ್ನ ಬರೀಬೇಕು. ಆ ಪತ್ರವನ್ನ ಬರಿಬೇಕಾದ್ರೆ ಅಧಿಕಾರಿಗಳಿಗೆ ಏನಂತ ಪತ್ರ ಬರೀತೀರಾ, ಏನೋ ಅವರಿಗೆ ಆಜ್ಞೆ ಮಾಡ್ತೀರಾ, ಆದೇಶ ಮಾಡ್ತೀರಾ, ಅಥವಾ ಮನವಿ ಮಾಡ್ಕೊಳ್ತೀರಾ ಅಂತಕ್ಕಂಥದ್ದನ್ನ ಕೇಳಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ನಾವು ಅಧಿಕಾರಿಗಳಿಗೆ ಬರಿಬೇಕಾದಾಗ ಯಾವಾಗ್ಲೂ ಮನವಿಯನ್ನ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ವೈಯಕ್ತಿಕ ಪತ್ರ ಅಂತ ಹೇಳಿದ್ರೆ ನಾವು ನಮ್ಮ ರಕ್ತ ಸಂಬಂಧಿಗಳಿಗೆ ಅಥವಾ ನಮ್ಮ ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಂಗಿಯವರಿಗೆ ಬರಿಬೇಕಾದಾಗ ವೈಯಕ್ತಿಕ ಪತ್ರ ಅಂತೇಳಿ ನಾವು ಯೋಗಕ್ಷೇಮವನ್ನು ಕುರಿತು ಬರೀತಕ್ಕಂಥದ್ದಕ್ಕೆ ವೈಯಕ್ತಿಕ ಪತ್ರ ಅಂತ ಹೇಳ್ತೀವಿ. ಆನಂತರ ಜಾಹೀರಾತು ಪತ್ರ ಅಂತ ಹೇಳಿದ್ರೆ ಇಲ್ಲೇನಪ್ಪಾ ಅಂತ ಹೇಳಿದ್ರೆ ಪತ್ರಿಕೆಗಳಲ್ಲಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ವರದಿಗಳನ್ನ ಮಾಡ್ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿ ಹೇಳ್ತಾರೆ. ಆ ತರದ ಪತ್ರಗಳನ್ನ ಬರೆಯೋದಕ್ಕೆ ಜಾಹೀರಾತು ಪತ್ರ ಅಂತೇಳಿ ಪತ್ರಿಕಾ ಸಂಪಾದಕರಿಗೆ ಬರೀತೀವಿ. ಆನಂತರ ಪತ್ರಿಕಾ ವರದಿ ಅಂತ ಹೇಳಿದ್ರೆ ಇದು ಏನಂದ್ರೆ ಪತ್ರಿಕೋದ್ಯಮದಲ್ಲಿ ಬರ್ತಕ್ಕಂಥದ್ದು ಅಂತ ಹೇಳಿ. ಹಾಗಾಗಿ ನಮ್ಮ ಒಂದು ಏನಂದ್ರೆ ಪತ್ರ ಲೇಖನದಲ್ಲಿ ಬರ್ತಕ್ಕಂತಹ ಯಾವುದು ಪತ್ರ ಲೇಖನದ ಪ್ರಕಾರಗಳು ಅಂತ ನೋಡಿದಾಗ ಅಲ್ಲಿ ಕಚೇರಿ ಪತ್ರಗಳ ಒಂದು ವಿಧವಾಗಿರ್ತಕ್ಕಂತಹ ಮನವಿ ಪತ್ರ ಅಂತಕ್ಕಂತಹ ಪತ್ರಕ್ಕೆ ನಾವೇನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಮನ್ನಣೆ ಕೊಡ್ತೀವಿ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಗ್ರಾಮ ಪಂಚಾಯತಿ ಒಂದು ಅಧಿಕಾರಿಗಳಿಗೆ ಬರೀಬೇಕಾದಾಗ ನಾವು ಮನವಿಯನ್ನ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು. ಹಾಗಾಗಿ ಮನವಿ ಪತ್ರ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಅಂತಕ್ಕಂಥದ್ದು ಮಕ್ಕಳೇ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. 4ನೇ ಪ್ರಶ್ನೆ, ದಂಡ ಅಂತಕ್ಕಂತಹ ಒಂದು ಪದ ಇದೆ. ಈ ಪದದ ನಾನಾರ್ಥದ ಸರಿಯಾದ ಜೋಡಿ ಗುರುತಿಸಿ. ಇಲ್ಲಿ ಆಯ್ಕೆಗಳಿದಾವೆ. ಅಂದ್ರೆ ಇಲ್ಲಿ ದಂಡ ಅಂತಕ್ಕಂತಹ ಒಂದು ಶಬ್ದವನ್ನ ಕೊಟ್ಟಿದ್ದಾರೆ. ಈ ಶಬ್ದ ಯಾವ ರೀತಿಯ ಒಂದು ಅರ್ಥವನ್ನ ಪಡ್ಕೊಳ್ತದೆ, ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಏನಂದ್ರೆ ಪದದ ಅರ್ಥವನ್ನ ನಾವು ಹೇಳ್ತೀವಿ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಶಿಕ್ಷೆ ಮತ್ತು ಕೋಲು ಅಂತಕ್ಕಂಥದ್ದು, ಕೋಲು ಮತ್ತು ದೇಹ ಅಂತಕ್ಕಂಥದ್ದು, ಶಿಕ್ಷೆ ಮತ್ತು ಗುಂಪು ಅಂತಕ್ಕಂಥದ್ದು, ಭಾಗ ಮತ್ತು ದೇಹ ಅಂತಕ್ಕಂಥದ್ದು. ಈ 4 ಆಯ್ಕೆಗಳಲ್ಲಿ ನಾವು ಈ ದಂಡ ಅಂತಕ್ಕಂಥದ್ದನ್ನ ಎಲ್ಲಿ ಯಾವ ರೀತಿಯಾಗಿ ಬಳಸ್ತೀವಿ ಅಂತಕ್ಕಂಥದ್ದು, ಅಂದ್ರೆ ಒಂದು ಪದಕ್ಕೆ ಬೇರೆ ಬೇರೆ ಅರ್ಥವನ್ನ ಕೊಡ್ತಕ್ಕಂಥದ್ದು ಅನ್ನುವಂಥದ್ದು. ಹಾಗಾಗಿ ಇಲ್ಲೇನು ಕೊಡುತ್ತೆ, ದಂಡ ಅಂತಕ್ಕಂಥದ್ದು ಇದೆಲ್ಲ. ದಂಡ ಅಂತ ಹೇಳಿದ್ರೆ ಇಲ್ಲಿ ಶಿಕ್ಷೆ ಅಂತಾನು ಅರ್ಥ ಕೊಡುತ್ತೆ. ಆಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಶುಲ್ಕ ಅಂತಾನು ಅರ್ಥ ಕೊಡುತ್ತೆ. ಆಮೇಲೆ ಶುಂಕ ಅಂತಾನು ಅರ್ಥ ಕೊಡುತ್ತೆ. ಇನ್ನೊಂದು ಅರ್ಥ ಹೇಳೋದಾಯ್ತು ಅಂತ ಹೇಳಿದ್ರೆ ಇಲ್ಲಿ ಏನಂತಂದ್ರೆ ಕೋಲು, ಹಿಂದೆ ಎಲ್ಲ ಹೇಳ್ತಾ ಇದ್ರು ಇದ್ದೇ ಸರಿಯಾಗಿ ಬರದೇ ಇದ್ರೆ ಅಥವಾ ಏನಾದ್ರು ತಪ್ಪು ಮಾಡಿದ್ರೆ ತಿದ್ದಿ ಹೇಳೋದಕ್ಕೆ ಏನ್ ಮಾಡ್ತಿದ್ರು ಗುರುಗಳು, ದಂಡಂ ದಶಗುಣಂ ಅಂತ ಹೇಳ್ತಾ ಇದ್ರು. ಹಾಗಾಗಿ ದಂಡಂ ಅಂತ ಹೇಳಿದ್ರೆ ಕೋಲು ಅಂತಾನು ಕೂಡ ಅರ್ಥ ಕೊಡುತ್ತೆ ಅಂತ ಹೇಳಿ. ಹಾಗಾಗಿ ಇಲ್ಲಿ ಕೋಲು ಮತ್ತು ದೇಹ ಅಂತಕ್ಕಂಥದ್ದು ಕೂಡ ಉತ್ತರ ಆಗಲ್ಲ. ಶಿಕ್ಷೆ ಅಂತಕ್ಕಂಥದ್ದಿದೆ, ಅದ್ರ ಗುಂಪು ಅಂತ ಅರ್ಥ ಬರೋದಿಲ್ಲ. ನೆಕ್ಸ್ಟ್ ಭಾಗ ಮತ್ತು ದೇಹ ಇದು ಕೂಡ ನಮ್ಗೆ ಉತ್ತರ ಆಗೋದಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಈ ದಂಡ ಅಂತಕ್ಕಂತಹ ಒಂದು ಪದಕ್ಕೆ ಸರಿಯಾದ ಒಂದು ನಾನಾರ್ಥವನ್ನು ಕೊಡ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಶಿಕ್ಷೆ ಮತ್ತು ಕೋಲು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ನೋಡ್ರಿ, 5ನೇ ಪ್ರಶ್ನೆ ಏನಿದೆಪ್ಪ ಅಂದ್ರೆ ಇಲ್ಲಿ ಅಂಬಿಕಾತನಯ ದತ್ತ ಅಂತಕ್ಕಂತಹ ಒಂದು ಕಾವ್ಯನಾಮ ಇದೆ. ಇದು ಯಾವ ಕವಿಯ ಕಾವ್ಯನಾಮ ಅಂತಕ್ಕಂಥದ್ದನ್ನ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ನೋಡಿ. ಕುವೆಂಪು, ದಿನಕರ ದೇಸಾಯಿ, ದ.ರಾ. ಬೇಂದ್ರೆ, ಸಿದ್ದಯ್ಯ ಪುರಾಣಿಕ ಅಂತಕ್ಕಂಥವ್ರು. ಇವರು ನಮ್ಮ ಏನಂತಾರೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಬಹಳಷ್ಟು ಕೊಡುಗೆಗಳನ್ನ ನೀಡಿರ್ತಕ್ಕಂತಹ ಕವಿಗಳು ಅಂತೇಳಿ. ಹಾಗಾಗಿ ಇವರಲ್ಲಿ ಎಲ್ಲರೂ ಕೂಡ ಏನಪ್ಪಾ ಅಂತಾರೆ ಕಾವ್ಯನಾಮಗಳನ್ನು ಹೊಂದಿದ್ದಾರೆ. ಇಲ್ಲಿ ಕುವೆಂಪು ಅಂದ್ರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತಕ್ಕಂಥದ್ದು. ಹಾಗಾಗಿ ಇದು ಕೂಡ ಈ ಒಂದು ಪ್ರಶ್ನೆಗೆ ಉತ್ತರ ಆಗೋದಿಲ್ಲ. ನೆಕ್ಸ್ಟ್ ದಿನಕರ ದೇಸಾಯಿ ಅಂತಕ್ಕಂಥದ್ದು. ದಿನಕರ ದೇಸಾಯಿ ಅವರ ಕಾವ್ಯನಾಮ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಚುಟುಕುಗಳ ಬ್ರಹ್ಮ ಅಂತಕ್ಕಂಥದ್ರಿಂದ ಅವರನ್ನ ಕರೀತಾರ ಅಂತಕ್ಕಂಥದ್ದು. ಚುಟುಕುಗಳ
ಬ್ರಹ್ಮ ಅಂತಕ್ಕಂತಹ ಒಂದು ಹೆಸರಿನಿಂದ ಕರೀತಾರೆ. ಹಾಗಾಗಿ ಇದು ಉತ್ತರ ಆಗೋದಿಲ್ಲ. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಸಿದ್ದಯ್ಯ ಪುರಾಣಿಕ ಅಂತ ಹೇಳಿದ್ದಾರೆ, ಇವ್ರದ್ದು ಕೂಡ ಉತ್ತರ ಆಗೋದಿಲ್ಲ. ಯಾಕಂದ್ರೆ ಸಿದ್ದಯ್ಯ ಪುರಾಣಿಕರವರ ಕಾವ್ಯನಾಮ ಏನಿದೆಪ್ಪ ಅಂತ ಹೇಳಿದ್ರೆ ಕಾವ್ಯಾನಂದ ಅಂತಕ್ಕಂತಹ ಒಂದು ಕಾವ್ಯನಾಮ. ಕಾವ್ಯಾನಂದ ಅಂತಕ್ಕಂತಹ ಒಂದು ಕಾವ್ಯನಾಮ ಸಿದ್ದಯ್ಯ ಪುರಾಣಿಕರವರು ಹೊಂದಿದ್ದಾರೆ. ಇವರು ಏನಪ್ಪಾ ಅಂತ ಹೇಳಿದ್ರೆ ಮಗುವಿನ ಮರೆ ಅಂತಕ್ಕಂಥ ಒಂದು ಪದ್ಯವನ್ನು ಕೂಡ ಇವರು ಬರೆದಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಈ ಒಂದು ಕರಡಿಯ ಕುಣಿತ ಒಂದು ಪದ್ಯದ ಕವಿ ಯಾರಪ್ಪ ಅಂತ ಹೇಳಿದ್ರೆ ದ.ರಾ ಬೇಂದ್ರೆ ಅವರು. ಈ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಕಾವ್ಯನಾಮ ಏನಪ್ಪಾ ಅಂತ ಹೇಳಿದ್ರೆ ಅಂಬಿಕಾತನಯ ದತ್ತ ಅಂತ ಹೇಳಿ. ಅಂಬಿಕಾತನಯ ದತ್ತರವರ ಕಾವ್ಯನಾಮ ಏನಂತ ಹೇಳಿದ್ರೆ ಅಂಬಿಕಾತನಯ ದತ್ತ ಅವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಈ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಕಾವ್ಯನಾಮ ಏನಂತ ಹೇಳಿದ್ರೆ ಅಂಬಿಕಾತನಯ ದತ್ತ ಅಂತ ಹೇಳಿ. ಅದಕ್ಕಾಗಿ ಈ 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದ.ರಾ ಬೇಂದ್ರೆ ಅಂತಕ್ಕಂಥದ್ದು ಇಲ್ಲಿ ನಾವು ನೋಡ್ಬೇಕಾಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ನೋಡ್ರಿ ಏನಿದೆ ಇಲ್ಲಿ ಕ್ರಿಯಾಪದದ ಒಂದು ವಿಷಯವನ್ನ ನಾವು ನೋಡೋಣ. ಕ್ರಿಯಾಪದವನ್ನು ಕೊಟ್ಟಿದ್ದಾರೆ. ಏನಿದು? ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು. ಈ ವಾಕ್ಯದಲ್ಲಿನ ಕ್ರಿಯಾಪದ ಗುರುತಿಸಿ. ಅಂದ್ರೆ ಕ್ರಿಯಾಪದ ಅಂದ್ರೇನು? ಕ್ರಿಯೆ ಅಂದ್ರೆ ಕೆಲಸವನ್ನ ಸೂಚಿಸ್ತಕ್ಕಂತಹ ಪದಗಳಿಗೆ ನಾವೇನಂತ ಹೇಳ್ತೀವಪ್ಪ ಅಂತ ಹೇಳಿದ್ರೆ ಕ್ರಿಯಾಪದ ಅಂತ ಹೇಳ್ತೀವಿ ಅಂತೇಳಿ. ಹಾಗಾಗಿ ಇಲ್ಲಿ ಒಂದು ಏನಂದ್ರೆ ಕರ್ತೃವಿನ ಕೆಲಸವನ್ನ ಸೂಚಿಸ್ತಕ್ಕಂತಹ ಪದಗಳೇ ಏನಾಗಿರ್ತವೆ? ಕ್ರಿಯಾಪದಗಳಾಗಿರ್ತವೆ. ಹಾಗಾಗಿ ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು ಅಂದ್ರೆ ಇಲ್ಲಿ ಕ್ರಿಯೆ ನಡೀತದಲ್ಲ, ಆ ಕ್ರಿಯೆಯನ್ನು ಸೂಚಿಸ್ತಕ್ಕಂಥ ಪದ ಯಾವುದಪ್ಪ ಅಂದ್ರೆ ನೋಡೋಣ. ಎತ್ತುಗಳು ಅಂತಕ್ಕಂಥದ್ದು ಕೂಡ ಏನಂದ್ರೆ ಕರ್ತೃ ಆಗುತ್ತೆ, ಅದು ಬರೋದಿಲ್ಲ. ಗದ್ದೆಯಲ್ಲಿ ಅಂತಕ್ಕಂಥದ್ದು ಕೂಡ ಆಗೋದಿಲ್ಲ. ನೇಗಿಲನ್ನು ಅಂತಕ್ಕಂಥದ್ದು ಕರ್ಮಪದ, ಅದು ಆಗೋದಿಲ್ಲ. ಹಾಗಾಗಿ ಇಲ್ಲಿ ಎಳೆ ಅಂದ್ರೆ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು ಸೂಚಿಸ್ತಕ್ಕಂತಹ ಒಂದು ಪದ ಎಳೆಯುವವು ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಕ್ರಿಯಾಪದ ಯಾವುದಪ್ಪ ಅಂತ ಹೇಳಿದ್ರೆ ಸರಿಯಾದ ಕ್ರಿಯಾಪದ ಎಳೆಯುವವು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಹಾಗಾಗಿ ಈ ಒಂದು 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಳೆಯುವವು ಅಂತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಏಳನೇ ಪ್ರಶ್ನೆ. ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ. ಇಲ್ಲಿ ಏನ್ ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ. ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಏನು ಅಂದ್ರೆ ಇಲ್ಲಿ ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ. ಈ ಹೋಗುತ್ತಾನೆ ಅನ್ನುವಂತಹ ಒಂದು ಕ್ರಿಯಾಪದ ಇದೆ. ಈ ಕ್ರಿಯಾಪದದಲ್ಲಿ ವರ್ತಮಾನ ಕಾಲದ ಅಂದ್ರೆ ಇಲ್ಲಿ ನಾವು ನೋಡಿದ ಕ್ರಿಯಾಪದದ ಪ್ರಕಾರಗಳು ಅಂತ ನೋಡಿದಾಗ ಇಲ್ಲಿ ಕಾಲಾರ್ಥಕ ಕ್ರಿಯಾಪದ, ವಿಧ್ಯರ್ಥಕ ಕ್ರಿಯಾಪದ, ನಿಷೇಧಾರ್ಥಕ ಕ್ರಿಯಾಪದ, ಸಂಭವನಾರ್ಥಕ ಕ್ರಿಯಾಪದಗಳು ಅಂತೇಳಿ ನೋಡ್ತೀವಿ. ಆದ್ರೆ ಇಲ್ಲಿ ಕೊಟ್ಟಿರೋದು ಕಾಲಾರ್ಥಕ ಕ್ರಿಯಾಪದ ಯಾವುದು ಅಂತೇಳಿ ಕೇಳಿದ್ದಾರೆ. ಆ ವರ್ತಮಾನ ಕಾಲ ಅಂದ್ರೆ ಕಾಲಾರ್ಥಕ ಕ್ರಿಯಾಪದಗಳಲ್ಲಿ 3 ಪ್ರಕಾರಗಳು ಬರ್ತವೆ. ಒಂದು ಯಾವ್ದಪ್ಪ ಅಂತ ಹೇಳಿದ್ರೆ ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಆನಂತರ 3ನೇದು ಭೂತಕಾಲ. ಈ 3 ಕಾಲಗಳು ಕಾಲಾರ್ಥಕ ಕ್ರಿಯಾಪದದ ವಿಧಗಳು ಅಂತಕ್ಕಂಥದ್ದು. ಈ ಒಂದು ಕಾಲಗಳ ಪ್ರತ್ಯಯಗಳನ್ನು ನೋಡಿದಾಗ ವರ್ತಮಾನ ಕಾಲದ ಪ್ರತ್ಯಯ ಉತ್ತ, ಭವಿಷ್ಯತ್ ಕಾಲದ ಪ್ರತ್ಯಯ ವ ಅಥವಾ ಉವ, 3ನೇ ಕಾಲದ ಪ್ರತ್ಯಯ ಭೂತಕಾಲದ ಪ್ರತ್ಯಯ ದ. ಇಲ್ಲಿ ನೋಡಿ ಆಯ್ಕೆಗಳಲ್ಲಿ ಗೆ ಅಂತಕ್ಕಂಥದ್ದಿದೆ, ನೆ ಅಂತಕ್ಕಂಥದ್ದಿದೆ, ತಾ ಅಂತಕ್ಕಂಥದ್ದಿದೆ. ಇವೆಲ್ಲ ವ್ಯಂಜನಾಕ್ಷರಗಳು ಮತ್ತು ಸಜಾತಿ ಒತ್ತಕ್ಷರಗಳು ಅಂತಕ್ಕಂಥದ್ದು. ಇಲ್ಲಿ ನಮಗೆ ಸರಿಯಾದ ಉತ್ತರ 7ನೇ ಪ್ರಶ್ನೆಗೆ ಉತ್ತರ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಯಾವುದಪ್ಪ ಅಂತ ಹೇಳಿದ್ರೆ ಉತ್ತ ಅಂತಕ್ಕಂತಹ ಒಂದು ಕಾಲಸೂಚಕ ಪ್ರತ್ಯಯ ಅನ್ನುವಂಥದ್ದನ್ನ ನಾವು ನೋಡ್ತೀವಿ ಅಂತೇಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಹುಡುಗನು ಹಣ್ಣನ್ನು ತಿಂದನು. ಇಲ್ಲಿ ಈ ವಾಕ್ಯವನ್ನು ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರೆದಾಗ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಪ್ಪಾ ಇದೆ? ಇಲ್ಲಿ ಏನ್ ಕೊಟ್ಟಿದ್ದಾರೆ? ವರ್ತಮಾನ ಕಾಲದಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು.
ಆ ವರ್ತಮಾನ ಕಾಲದಲ್ಲಿ ಅದು ಏಕವಚನದಲ್ಲಿದೆ ಅಂತಕ್ಕಂಥದ್ದು. ಹುಡುಗನು ಹಣ್ಣನ್ನು ತಿಂದನು, ಈ ವಾಕ್ಯವನ್ನು ವರ್ತಮಾನ ಕಾಲದ ಬಹುವಚನಕ್ಕೆ ಪರಿವರ್ತಿಸಿದಾಗ ಏನಾಗುತ್ತೆ ಅಂತಕ್ಕಂಥದ್ದನ್ನ ಕೇಳಿದರೆ ನೋಡಿ, ಹುಡುಗನು ಹಣ್ಣುಗಳನ್ನು ತಿಂದರು, ಹುಡುಗರು ಹಣ್ಣುಗಳನ್ನು ತಿಂದರು, ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ, ಹುಡುಗರು ಹಣ್ಣನ್ನು ತಿಂದರು. ಅವ್ರೇನ್ ಹೇಳಿದ್ದಾರೆ, ಇಲ್ಲಿರೋದು ಏನಿದೆಪ್ಪ ಅಂದ್ರೆ ಭೂತಕಾಲದಲ್ಲಿದೆ. ಹುಡುಗನು ಹಣ್ಣನ್ನು ತಿಂದನು, ಇದು ಇರೋ ವಾಕ್ಯ ಏನಪ್ಪಾ ಅಂದ್ರೆ ಭೂತಕಾಲದಲ್ಲಿ ಅದು ಏಕವಚನದಲ್ಲಿದೆ ಅಂತಕ್ಕಂಥದ್ದು. ಭೂತಕಾಲದಲ್ಲಿ ಏಕವಚನದಲ್ಲಿದೆ. ನಾವು ಈಗ ಪರಿವರ್ತಿಸಬೇಕಾಗಿರೋದು ಯಾವುದರಲ್ಲಿ? ವರ್ತಮಾನ ಕಾಲದಲ್ಲಿ ಬಹುವಚನಕ್ಕೆ ಪರಿವರ್ತಿಸಬೇಕು ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಹುಡುಗನು ಹಣ್ಣುಗಳನ್ನು ತಿಂದರು, ಇದೇನಾಗುತ್ತಪ್ಪ ಅಂತಂದ್ರೆ ಭೂತಕಾಲದ ಬಹುವಚನ ಆಗುತ್ತೆ. ಹಾಗಾಗಿ ಇದು ಬರೋದಿಲ್ಲ. ನೆಕ್ಸ್ಟ್, ಹುಡುಗರು ಹಣ್ಣುಗಳನ್ನು ತಿಂದರು, ಇದು ಕೂಡ ಏನಪ್ಪಾ ಅಂತ ಹೇಳಿದ್ರೆ ಭೂತಕಾಲದ ಉದಾಹರಣೆ ಅಂತಕ್ಕಂಥದ್ದು. ಹಾಗಾಗಿ ಇದು ಬರೋದಿಲ್ಲ. ನೆಕ್ಸ್ಟ್, ಹುಡುಗರು ಹಣ್ಣನ್ನು ತಿಂದರು, ಇದು ಕೂಡ ಏನಪ್ಪಾ ಅಂತ ಹೇಳಿದ್ರೆ ಭೂತಕಾಲದ ಒಂದು ಉದಾಹರಣೆ. ಹಾಗಾಗಿ ಭೂತಕಾಲದ ಒಂದು ವಾಕ್ಯ. ಇಲ್ಲಿ ನಮಗೆ ಬೇಕಾಗಿರೋದು ವರ್ತಮಾನ ಕಾಲದ ಬಹುವಚನ ರೂಪ. ವರ್ತಮಾನ ಕಾಲದಲ್ಲಿ ಅಂದ್ರೆ ತಿನ್ನುತ್ತಾರೆ ಬರಬೇಕು. ಆ ಒಂದು ಕ್ರಿಯಾಪದ ಎಲ್ಲಿದೆ ಅಂತಕ್ಕಂಥದ್ದು ಯಾವ ಆಯ್ಕೆ? ಮೂರನೇ ಆಯ್ಕೆಯಲ್ಲಿ ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ ಅಂತಕ್ಕಂತಹ ಒಂದು ಈ ಮೂರನೇ ಆಯ್ಕೆ ನಮಗ ಈ ಒಂದು 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಮಕ್ಕಳೇ. ನೆಕ್ಸ್ಟ್, ಹೀಗೆ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರಿನ ಒಂದು ಸೆಂಟರ್ನಲ್ಲಿ ನಡೀತಕ್ಕಂತಹ 4th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಸ್ಟೇಟ್ ಬೋರ್ಡ್ CBSE ICSE ಅಂತಕ್ಕಂತಹ ಏನಂದ್ರೆ ಸಿಲೆಬಸ್ ಅಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಮಕ್ಕಳು, ಎರಡೂ ಮೀಡಿಯಂನಲ್ಲಿರ್ತಕ್ಕಂಥ ಮಕ್ಕಳು ಈ ಒಂದು ಚಾಲೆಂಜ್ ಜೀನಿಯಸ್ ಅವಾರ್ಡ್ ಅಂತಕ್ಕಂತಹ ಒಂದು ಏನಂತಾರೆ ಪರೀಕ್ಷೆಯನ್ನು ನಾವು ಮಾರ್ಚ್ 22ನೇ ತಾರೀಕು ನಮ್ಮ ಒಂದು ಸಂಸ್ಥೆಯಲ್ಲಿ ನಡೆಸ್ತಾ ಇದ್ದೀವಿ. ಹಾಗಾಗಿ ಆ ಒಂದು ಪರೀಕ್ಷೆಯನ್ನು ಬರೀತಕ್ಕಂತಹ ಆಸೆ ಇರ್ತಕ್ಕಂತಹ ಮಕ್ಕಳು ಏನಪ್ಪಾ ಅಂತಂದ್ರೆ ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಿ ಏನಂತಾರೆ ಇಲ್ಲಿ ಈ ಒಂದು ಪರೀಕ್ಷೆಯನ್ನ ತಾವು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತಕ್ಕಂಥದ್ದು. ಈ ಒಂದು ಪರೀಕ್ಷೆಗೆ ಪ್ರವೇಶ ಫೀ ಏನಪ್ಪಾ ಅಂತಂದ್ರೆ 200 ರೂಪಾಯಿ ಇದೆ ಅಂತಕ್ಕಂಥದ್ದು. ಆ 200 ರೂಪಾಯಿಯನ್ನ ಏನಂತಂದ್ರೆ ತಾವು ಎಂಟ್ರೆನ್ಸ್ ಫೀ ಅಂತ ಹೇಳಿದೆ. ಆ ಎಂಟ್ರೆನ್ಸ್ ಫೀಯನ್ನ ಏನಂತಂದ್ರೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದ್ರ ಮುಖಾಂತರ ಏನಂತಂದ್ರೆ ಈ ಒಂದು ಮಾರ್ಚ್ 22ನೇ ತಾರೀಕು ನಡೀತಕ್ಕಂತಹ ಜೀನಿಯಸ್ ಅವಾರ್ಡ್ ಎಕ್ಸಾಮ್ ಅನ್ನ ಏನಂತಂದ್ರೆ ತಾವೆಲ್ಲರೂ ಸದುಪಯೋಗ ಪಡಿಸ್ಕೊಂಡು ಆವತ್ತಿನ ದಿನ ನಾವೇನಂತಂದ್ರೆ ಆ ಪರೀಕ್ಷೆಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದ್ರೆ ಎಕ್ಸಾಮ್ ಪ್ಯಾಡ್ ಅನ್ನ ಉಚಿತವಾಗಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಎಕ್ಸಾಮ್ ಪ್ಯಾಡ್ ಮತ್ತು ಏನಂದ್ರೆ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳನ್ನ ನಾವು ನಿಮಗೆ ಏನಂತಾರೆ ಒದಗಿಸ್ತೀವಿ ಅಂತಕ್ಕಂಥದ್ದು. ಹಾಗಾಗಿ ಈ ಒಂದು ಪರೀಕ್ಷೆಯನ್ನ ಎಲ್ಲಾ ಮಕ್ಕಳು ಏನ್ ಮಾಡ್ರಿಪ್ಪ ಅಂತಂದ್ರೆ ಸದುಪಯೋಗ ಪಡಿಸ್ಕೊಂಡು ನಮ್ಮಲ್ಲಿರ್ತಕ್ಕಂತಹ ಏನಪ್ಪಾ ಈ ಒಂದು ಏನಂದ್ರೆ ಉನ್ನತ ಮಟ್ಟದ ಶಿಕ್ಷಣವನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ನೆಕ್ಸ್ಟ್ 9ನೇ ಕ್ವಶನ್ ಏನಪ್ಪಾ ಅಂತಂದ್ರೆ ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಯ್ಕೆಗಳಿದಾವಲ್ಲ, ಈ 4 ಆಯ್ಕೆಗಳಲ್ಲಿ ಸರಿಯಾದದ್ದು ಯಾವುದು ಅಂದ್ರೆ ಇಲ್ಲಿ ಗುಂಪಿಗೆ ಸೇರದ 3 ಪದಗಳು ಒಂದು ಅರ್ಥವನ್ನು ಕೊಟ್ರೆ ಮತ್ತೊಂದು ಪದ ಏನಂದ್ರೆ ಅದನ್ನು ಹೊರತುಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಏನ್ ಬರುತ್ತೆ? ಕೊಳಕು ಅಂತಕ್ಕಂಥದ್ದು, ಮಲಿನ ಅಂತಕ್ಕಂಥದ್ದು, ಗಲೀಜು ಅಂತಕ್ಕಂಥದ್ದು, ಇವು 3 ಕೂಡ ಒಂದೇ ಅರ್ಥವನ್ನ ಕೊಡ್ತವೆ ಅಂತಕ್ಕಂಥದ್ದು. ಹಾಗಾಗಿ ಇದರ ತದ್ವಿರುದ್ಧವಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಸ್ವಚ್ಛತೆ ಅಂತಕ್ಕಂಥದ್ದು. ಇದು ಏನಪ್ಪಾ ಅಂತಂದ್ರೆ ಇದರ ವಿರುದ್ಧ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಗುಂಪಿಗೆ ಸೇರಿದ ಪದ ಅಂದ್ರೆ ಇವು 3 ಒಂದೇ ಅರ್ಥ ಕೊಡ್ತಾವ. ಹಾಗಾಗಿ ಇದನ್ನು ಹೊರತುಪಡಿಸಿ ಅಂತ ಹೇಳಿದಾಗ ಈ ಒಂದು ಸ್ವಚ್ಛತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಂತಕ್ಕಂಥದ್ದು ಮಕ್ಕಳೇ. ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ ಏನಿದೆ? ಕಂಠವು ಬಿಗಿದು ಬಂತು. ಈ ನುಡಿಗಟ್ಟಿನ ಅರ್ಥ ಅಂದ್ರೆ ಇಲ್ಲಿ ಒಂದು ಪದ ಕಂಠವು ಬಿಗಿದು ಬಂತು, ಕಂಠವು ಬಿಗಿದು ಬಂತು ಅಂತಕ್ಕಂಥ ಒಂದು ನುಡಿಗಟ್ಟನ್ನು ಕೊಟ್ಟಿದ್ದಾರೆ. ಕಂಠವು ಬಿಗಿಯಾಗುವುದು. ಕಂಠವು ಬಿಗಿಯಾಗುವುದು ಅಂದ್ರೆ ಏನಂದ್ರೆ ಕಂಠ ಬಿಗಿಯಾಗುತ್ತೆ. ಹೇಗೆ ಬಿಗಿಯಾಗುತ್ತೆ? ಯಾಕೆ ಬಿಗಿಯಾಗುತ್ತೆ ನೋಡ್ರಿ. ಮಾತು ಬಾರದಂತಾಗುವುದು. ಮಾತು ಬಾರದಂತಾಗೋದು ಅಂದ್ರೆ ಯಾಕಾಗಲ್ಲ? ಮಾತು ಬಾರದಂತೆ ಯಾಕಾಗುತ್ತೆ ಆ ರೀತಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಕಂಠ ಬಿಗಿಯೋದು ಅಂತ ಹೇಳ್ತೀವಿ. ಕಿರಿಚಿಕೊಳ್ಳೋದು ಅಂದ್ರೆ ಅದು ಬರೋದಿಲ್ಲ. ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತಪ್ಪ ಅಂತ ಹೇಳಿದ್ರೆ ದುಃಖ ಉಮ್ಮಳಿಸಿ ಬರುವುದು. ಅಂದ್ರೆ
ನಮ್ಮಲ್ಲಿ ನೋವು ಹೆಚ್ಚಾದಾಗ, ನಮ್ಮಲ್ಲಿ ಏನಂದ್ರೆ ದುಃಖ ಹೆಚ್ಚಾದಾಗ ನಮ್ಮ ಮಾತುಗಳು ಏನಾಗ್ತವೆ, ಹೊರ ಬರದಾಗ ಆಗ್ತವೆ. ಅದಕ್ಕೆ ಕಂಠ ಬಿಗಿದಿದೆ ಅಂದ್ರೆ ಕಂಠ ಬಿಗಿದಂತಾಗಿದೆ ಅನ್ನುವಂಥ ಮಾತನ್ನ ಏನಂದ್ರೆ ಅರ್ಥ ಕೊಡುತ್ತೆ. ಈ ಕಂಠವು ಬಿಗಿದು ಬಂತು ಅಂತಕ್ಕಂತಹ ಸರಿಯಾದ ನುಡಿಗಟ್ಟಿನ ಅರ್ಥ ಏನಪ್ಪಾ ಅಂತಾರೆ, ಈ ಒಂದು ದುಃಖ ಉಮ್ಮಳಿಸಿ ಬರುವುದು ಅಂತಕ್ಕಂಥದ್ದು ಮಕ್ಕಳೇ.